ಈ ಒಂದು ಕ್ಲಾಸಲ್ಲಿ ನಾವು ಪ್ರೆಸಿಡೆಂಟಿನ ಚಾಯ್ಸಸ್ ಮೇಲೆ ಮತ್ತು ವೀಟೋ ಪವರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಪ್ರೆಸಿಡೆಂಟಿನ ಚಾಯ್ಸಸ್ ಅಂತ ಅಂದರೆ ಇವಾಗ ಬಿಲ್ ಹೋಗುತ್ತಲ್ವ, ಬಿಲ್ ನಾನು ನೆಕ್ಸ್ಟ್ ಮಾಡ್ತೀನಿ. ಬಿಲ್ ಹೋದಾಗ ಪ್ರೆಸಿಡೆಂಟಿನ ಅಸೆಂಟ್ ತೊಗೊಳೋಕ್ಕೆ ಬಿಲ್ ಹೋದಾಗ ಪ್ರೆಸಿಡೆಂಟಿಗೆ ಯಾವೆಲ್ಲ ಚಾಯ್ಸಸ್ ಇದ್ದಾವೆ ಅನ್ನೋದ್ರ ಬಗ್ಗೆ, ಮತ್ತು ವೀಟೋ ಪವರ್ಸ್ ಬಗ್ಗೆ, ಆಯಿತಾ, ಪ್ರೆಸಿಡೆಂಟಿಗೆ ಯಾವೆಲ್ಲ ವೀಟೋ ಪವರ್ಸ್ ಇದ್ದಾವೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಇದು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಟಾಪಿಕ್ಕಿಗೆ ಹೋಗೋಕ್ಕಿಂತ ಮುಂಚೆ ಏನಾಗಬೇಕು, ಒಂದಷ್ಟು ಬ್ಯಾಕ್ಗ್ರೌಂಡ್ ಬೇಕು ಅಲ್ವಾ. ಬ್ಯಾಕ್ಗ್ರೌಂಡ್ ಗೊತ್ತಾದರೆ ಏನಾಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಏನು ಬ್ಯಾಕ್ಗ್ರೌಂಡ್ ಅಂತ ಅಂದರೆ, ನಮಗೆ ಗೊತ್ತಿದೆ, ಫಸ್ಟ್ ಕ್ಲಾಸಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ವಿ, ಇಂಟ್ರೊಡಕ್ಷನ್ ಕ್ಲಾಸಲ್ಲಿ 3 ಆರ್ಗನ್ಸ್ ಇದ್ದಾವೆ: ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷಿಯರಿ. ಯಾಕೆ ಇದ್ದಾವೆ ಇವು 3 ಆರ್ಗನ್ಸು? ಯಾಕಂತ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ರೋಲ್ ಇದೆ, ಪ್ರತಿಯೊಂದಕ್ಕೂ ಒಂದೊಂದು ಫಂಕ್ಷನ್ಸ್ ಇದ್ದಾವೆ, ಅವನ್ನ ಕ್ಯಾರಿ ಔಟ್ ಮಾಡಬೇಕು. ಅದಕ್ಕೋಸ್ಕರ ಏನು ಮಾಡ್ತಿದ್ದೇವೆ, 3 ಆರ್ಗನ್ಸ್ ಇದ್ದಾವೆ, ಆಯಿತಾ. ಅದರಲ್ಲಿ ಲೆಜಿಸ್ಲೇಟಿವ್ ಅನ್ನೋದು ಒಂದು ಆರ್ಗನ್. ಇದು ಏನು ಮಾಡುತ್ತೆ ಅಂತ ಅಂದರೆ ಬಿಲ್ಸ್ನ ಫ್ರೇಮ್ ಮಾಡುತ್ತೆ, ಲಾಸ್ನ ಫ್ರೇಮ್ ಮಾಡುತ್ತೆ, ಆಯ್ತಲ್ವ. ಬಿಲ್ಸ್ನ ಫ್ರೇಮ್ ಮಾಡುತ್ತೆ, ಓಕೆನಾ. ಯಾಕೆ ಬೇಕು ಬಿಲ್ಸು? ಅದೊಂದು ಪಾಯಿಂಟ್ ಬೇಕು. ಯಾಕೆ ಬೇಕು ಅಂತ ಅಂದರೆ, ಎಕ್ಸಾಂಪಲ್ಲು ಇವಾಗ IPC ಕೋಡ್ ಇದೆ ಅಲ್ವಾ, ಇವಾಗ ರೀಪ್ಲೇಸ್ ಆಗಿದೆ, ಭಾರತೀಯ ನ್ಯಾಯ ಸಂಹಿತ ಅಂತ, ಓಕೆನಾ. ಇವಾಗ ಯಾವುದಾದ್ರು ಆಗಲಿ, ಆಯಿತಾ, ಅದು ನೆಸೆಸಿಟಿ ಇಲ್ಲ ಇವಾಗ ಜುಡಿಷರಿ ಇದೆ ಅಲ್ವಾ, ಅಂದರೆ ಕೋರ್ಟು ಇವಾಗ ಪನಿಷ್ಮೆಂಟ್ ಕೊಡಬೇಕು ಅಂತ ಅಂದರೆ ಜಡ್ಮೆಂಟ್ನ ಪಾಸ್ ಮಾಡಬೇಕು. ಹೇಗೆ ಪಾಸ್ ಮಾಡುತ್ತೆ? ಅದು ಈ ಲಾನ ಯೂಸ್ ಮಾಡಿಕೊಳ್ಳುತ್ತೆ, ಹೌದು ಇಲ್ಲ? ಸೊ ಹಂಗಾದರೆ ಏನು ನೆಸೆಸಿಟಿ ಅಂತ ಅಂದರೆ, ಬೇರೆ ಆರ್ಗನ್ಸ್ ಇದಾವಲ್ಲ, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಇದೆ ಅಲ್ವಾ, ಅವು ಫಂಕ್ಷನ್ನ ಮಾಡಬೇಕು ಅಂತ ಅಂದರೆ ಅವುಗಳ ಫಂಕ್ಷನ್ಸ್ನ ಕ್ಯಾರಿಔಟ್ ಮಾಡಬೇಕು ಅಂತ ಅಂದರೆ, ಡ್ಯೂಟೀಸ್ನ ಕ್ಯಾರಿಔಟ್ ಮಾಡಬೇಕು ಅಂತ ಅಂದರೆ ಲಾಸ್ಗಳು ಬೇಕು. ಏನು ಬೇಕು? ಲಾಸ್ಗಳು ಬೇಕು. ಹಾಗಾದರೆ ಲಾಸ್ನ ಫ್ರೇಮ್ ಮಾಡೋದು ಯಾವುದು? ಲೆಜಿಸ್ಲೇಚರ್. ಸೊ ಇವಾಗ ಬಿಲ್ನ ಪ್ರಾಮುಖ್ಯತೆ ಅಂದರೆ ಲಾಸ್ನ ಪ್ರಾಮುಖ್ಯತೆ ಗೊತ್ತಾಯಿತು, ಅಂದರೆ ಇಂಪಾರ್ಟೆನ್ಸ್ ಇದೆ, ಲಾಸ್ಗಳು ಇಂಪಾರ್ಟೆನ್ಸ್ ಇದೆ ಅಂತಂದರೆ ಫಂಕ್ಷನ್ ಮಾಡಬೇಕು ಅಂತ ಅಂದರೆ. ಫಾರ್ ಎಕ್ಸಾಂಪಲ್, ಇವು ಕಾನ್ಸ್ಟಿಟ್ಯೂಷನ್ ಏನು, ಅದು ಒಂದು ಲಾ ಅಲ್ವಾ, ಅದು ಹೇಗೆ ಬಂತು? ಸೇಮ್ ಇದೇ ರೀತಿ ಬಿಲ್ ಹೆಂಗೆ ಬರುತ್ತೋ ಅದೇ ರೀತಿ ಬಂದಿತ್ತು ಅಂತ ಅಂದರೆ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ ಇತ್ತಲ್ವ, 1946 ಸ್ಟಾರ್ಟ್ ಆಯಿತು, ಅದು ಫ್ರೇಮ್ ಮಾಡ್ತು, ಪಾಸ್ ಮಾಡ್ತು, ಪ್ರೆಸಿಡೆನ್ಷಿಯಲ್ ಅಸೆಂಟ್ನ ತೊಗೊಳ್ತು, ಏನಾಯಿತು, ಬಂತು, ಕಾನ್ಸ್ಟಿಟ್ಯೂಷನ್ ಬಂತು. ಯಾಕೆ ಬೇಕು ಕಾನ್ಸ್ಟಿಟ್ಯೂಷನ್ನು? ಫಂಕ್ಷನ್ಸು ಅಂತ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ರೋಲ್ನ ಫಿಕ್ಸ್ ಮಾಡಿದೆ, ಒಂದೊಂದು ರೋಲ್ನ ಅಂತ ಅಂದರೆ ಫಿಕ್ಸ್ ಮಾಡಿ ಫ್ರೇಮ್ವರ್ಕ್ನ ಕೊಟ್ಟಿದೆ, ಇದೇ ರೀತಿ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ. ಸೊ ಇದರಿಂದನೇ ಗೊತ್ತಾಗುತ್ತೆ ಲಾಸ್ಗಳು ಇಂಪಾರ್ಟೆನ್ಸು ಎಷ್ಟಿದೆ ಅಂತ. ಸೊ ಲಾಸ್ಗಳು ಬೇಕು ಅನ್ನೋದು ಗೊತ್ತಾಯ್ತು ನಮಗೆ ಇವಾಗ. ಸೊ ಹೇಗೆ ಬರುತ್ತೆ ಹಂಗಾದರೆ ಲಾಸ್ಗಳು ಅನ್ನೋದು ಇವಾಗ ಅದೊಂದು ಸ್ವಲ್ಪ ತಿಳ್ಕೊಬೇಕಾಗುತ್ತೆ, ಆಯಿತಾ. ಇವಾಗ ಏನು ಅಂತಂದರೆ ಲಾಸ್ಗಳನ್ನ ಫ್ರೇಮ್ ಮಾಡೋದು ಲೆಜಿಸ್ಲೇಚರ್ ಅಂತ ಗೊತ್ತಾಯಿತು. ಲೆಜಿಸ್ಲೇಚರ್ ಅಂದರೆ ಏನು? ಇವಾಗ ನಮ್ಮ ಇಂಡಿಯಾದಲ್ಲಿ ಪಾರ್ಲಿಮೆಂಟ್, ಹೌದಲ್ಲ, ಪಾರ್ಲಿಮೆಂಟ್ ಅಂದರೆ ಯಾವ್ಯಾವ ಇದ್ದಾವೆ? ಲೋಕಸಭಾ, ರಾಜ್ಯಸಭಾ, ಇದೇ ಪಾರ್ಲಿಮೆಂಟ್. ಇವೆರಡು ಬಾಡಿ ಏನಿದಾವಲ್ವ, ಇವೆರಡು ಹೌಸಸ್ ಅಂತ ಕರೀತೀವಿ. ಇವೆರಡು ಹೌಸಸ್ ಏನು ಮಾಡ್ತವೆ? ಲಾಸ್ಟ್ನ ಫ್ರೇಮ್ ಮಾಡ್ತವೆ. ಏನು ಮಾಡುತ್ತೆ? ಫ್ರೇಮ್ ಮಾಡ್ತವೆ, ಆಯಿತಾ. ಅವು ಏನಾಗ್ತವೆ? ಲಾಸ್ ಅಂದರೆ ಆ್ಯಕ್ಟ್ ಆಗಿ ಬದಲಾಗ್ತವೆ, ಆಯ್ತವೆ. ಸೊ ಇಷ್ಟು ಗೊತ್ತಾಯಿತು. ಇವಾಗ ಇನ್ನೊಂದು, ಬಿಲ್ಲಿನ ನೆಸೆಸಿಟಿ ಗೊತ್ತಾಯಿತು, ಯಾರು ಪಾಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇವಾಗ ಟಾಪಿಕಿಗೆ ಬರೋಣ. ಬಿಲ್ಸು ಆ್ಯಕ್ಟ್ ಆಗಬೇಕು ಅಂತ ಅಂದರೆ ಯಾವುದು? ಇವಾಗ ಪ್ರತಿಯೊಂದು ಲಾಸ್ಗಳು ಫ್ರೇಮ್ ಮಾಡಿರುತ್ತಲ್ವ, ಬಿಲ್ನ ಫ್ರೇಮ್ ಮಾಡಿರುತ್ತಲ್ವ, ಯಾವುದು? ಪಾರ್ಲಿಮೆಂಟು, ಲೋಕಸಭೆ ಮತ್ತು ರಾಜ್ಯಸಭೆ, ಪ್ರತಿಯೊಂದು ಏನಾಗಲ್ಲ, ಆ್ಯಕ್ಟ್ ಆಗೋದಿಲ್ಲ, ಅಂದರೆ ಏನಾಗೋದಿಲ್ಲ, ಎಫೆಕ್ಟ್ ಆಗೋದಿಲ್ಲ, ಆಯಿತಾ. ಅವು ಎಫೆಕ್ಟ್ ಆಗಬೇಕು ಅಂತ ಅಂದರೆ 2 ಟೆಸ್ಟ್ನ ಪಾಸ್ ಆಗಬೇಕಾಗುತ್ತೆ, ಆಯಿತಾ. 2 ಟೆಸ್ಟ್ನ ಪಾಸ್ ಆಗಬೇಕಾಗುತ್ತೆ. ಯಾವ 2 ಟೆಸ್ಟು ಅಂತ ಅಂದರೆ ನೋಡಿ, ಬಿಲ್ಲು ಆ್ಯಕ್ಟ್ ಆಗಬೇಕು ಅಂತ ಅಂದರೆ ಅದು ಬಿಲ್ ಅಂತ ಅಂದರೆ ಮಸೂದೆ ಅಥವಾ ಒಂದು ರೂಲ್ಸು, ಒಂದು ಪ್ರಿನ್ಸಿಪಲ್ಸು, ಓಕೆನಾ. ಅದನ್ನ ಫ್ರೇಮ್ ಮಾಡೋದು ಯಾರು? ಲೆಜಿಸ್ಲೇಚರ್. ಆ ಬಿಲ್ ಏನಾಗಬೇಕು? ಆ್ಯಕ್ಟ್ ಆಗಬೇಕು. ಆ್ಯಕ್ಟ್ ಅಂತ ಅಂದರೆ ಎಫೆಕ್ಟ್ ಆಗಬೇಕು, ಅಂದರೆ ಏನಾಗಬೇಕು? ಯೂಸ್ ಮಾಡಬೇಕು ಅಂತ ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಅವೇ ತಾನೇ ಫೈನಲಾಗಿ ಯೂಸ್ ಮಾಡೋದು ಲಾಸ್ಗಳನ್ನ, ಅದರ್ 2 ಆರ್ಗನ್ಸು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ. ಹಂಗೆ ಯೂಸ್ ಮಾಡ್ಕೋಬೇಕು ಅಂತ ಅಂದರೆ, ಯೂಸ್ ಮಾಡೋಕ್ಕಾಗೋದು ಅಂತ ಅಂದರೆ ಆ ಬಿಲ್ಗಳು ಏನಾಗಬೇಕು? ಆ್ಯಕ್ಟ್ ಆಗಬೇಕು. ಅದು ಆ್ಯಕ್ಟ್ ಆಗೋದು ಹೆಂಗೆ? 2 ಟೆಸ್ಟ್ನ ಪಾಸ್ ಮಾಡಬೇಕು. ಯಾವ 2 ಟೆಸ್ಟು?
ದಟ್ ಈಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. ಅಂದರೆ ಪಾರ್ಲಿಮೆಂಟ್ ಅಂದರೆ ಗೊತ್ತಾಯಿಲ್ವಾ, ರಾಜ್ಯಸಭಾ, ಲೋಕಸಭಾ ಆ್ಯಂಡ್ ರಾಜ್ಯಸಭಾ. ಇವೆರಡೂ ಲೋಕಸಭಾ ಮತ್ತು ರಾಜ್ಯಸಭಾ ಹೌಸ್ಗಳಿದಾವಲ್ವ, ಪಾಸ್ ಮಾಡಬೇಕು. ಮೆಜಾರಿಟಿ ವಿತ್ ಮೆಜಾರಿಟಿ ದೋಸ್ ಬಿಲ್ಸ್ ನೀಡ್ ಟು ಬಿ ಪಾಸ್ಡ್. ಆಯಿತಾ? ಓಕೆ, ಫಸ್ಟ್ ಟೆಸ್ಟ್ ಆಯಿತು. ನೆಕ್ಸ್ಟ್ ಪಾಸ್ ಆದಮೇಲೆ ಏನು ಮಾಡಬೇಕು, ಪ್ರೆಸಿಡೆಂಟ್ ಏನು ಮಾಡಬೇಕು, ಅವಕ್ಕೆ ಅಸೆಂಟ್ನ ಕೊಡಬೇಕು, ಅಪ್ರೂವಲ್ ಕೊಡಬೇಕು. ಇವೆರಡೂ ಟೆಸ್ಟ್ನ ಪಾಸ್ ಆಯಿತು ಅಂತ ಅಂದರೆ ಏನಾಗುತ್ತೆ, ಬಿಲ್ ಏನಾಗುತ್ತೆ, ಆ್ಯಕ್ಟ್ ಆಗುತ್ತೆ. ಓಕೆನಾ? ಇವಾಗ ಈ ಕ್ಲಾಸಿನ ಮೇನ್ ಕಂಟೆಂಟ್ ಏನು ಅಂತ ಅಂದರೆ ಎರಡನೇ ಟೆಸ್ಟ್, ದಟ್ ಈಸ್ ಅಸೆಂಟ್ ಆಫ್ ದಿ ಪ್ರೆಸಿಡೆಂಟ್. ಮೀನ್ಸ್ ಇವಾಗ ಏನು ಅಂದ್ಕೋಬೇಕು ಅಂದರೆ ನಾವು ಬಿಲ್ ಏನಾಗಿದೆ ಎರಡೂ ಹೌಸಿಂದ ಪಾಸ್ ಆಗಿದೆ ಅಂದ್ಕೊಳ್ಳೋಣ. ಆಯಿತಾ? ಪಾಸ್ ಆದ ತಕ್ಷಣ ಎಲ್ಲಿಗೆ ಹೋಗುತ್ತೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ. ಸೊ ಪ್ರೆಸಿಡೆಂಟ್ ಹತ್ರ ಹೋದಾಗ ಪ್ರೆಸಿಡೆಂಟಿಗೆ ಕೆಲವೊಂದಷ್ಟು ಚಾಯ್ಸ್ ಇದ್ದಾವೆ, ಅದು ಕಾನ್ಸ್ಟಿಟ್ಯೂಷನ್ನು ಕೊಟ್ಟಿದೆ ಅದಕ್ಕೆ. ಆಯಿತಾ? ಪ್ರೆಸಿಡೆಂಟ್ ಹ್ಯಾಸ್ ಚಾಯ್ಸಸ್. ಓಕೆ, ಪ್ರೆಸಿಡೆಂಟ್ ಹ್ಯಾಸ್ ಚಾಯ್ಸಸ್ ಓವರ್ ದಿ ಬಿಲ್ಸ್. That is provided by the Constitution of India. Okay, what are those choices? We need to see now. That is the main content of the video. Okay, that is ಏನು ಅಂತ ಅಂದರೆ ಪ್ರೆಸಿಡೆಂಟ್ ಕ್ಯಾನ್ ಗಿವ್ ದಿ ಅಸೆಂಟ್ ಅಂತ. ಅಂದರೆ ಇವಾಗ ಬಿಲ್ ಏನಾಗಿದೆ ಪ್ರೆಸಿಡೆಂಟ್ ಹತ್ರ ಬಂದಿದೆ ಅಂದ್ಕೊಳ್ಳೋಣ. ಆಯಿತಾ? ಬಿಲ್ ಏನಾಗಿದೆ ಪ್ರೆಸಿಡೆಂಟ್ ಹತ್ರ ಬಂದಿದೆ. ಪ್ರೆಸಿಡೆಂಟಿಗೆ ಒಂದು ಚಾಯ್ಸ್ ಏನಿದೆ ಅಂತ ಅಂದರೆ ಫಸ್ಟ್ನೇ ಚಾಯ್ಸು ಅವರು ಅಸೆಂಟ್ನ ಕೊಡ್ಬೋದು, ಅಪ್ರೂವಲ್ ಕೊಡ್ಬೋದು. ಅಪ್ರೂವಲ್ ಕೊಟ್ಟು ಅಂತಂದರೆ ಏನಾಗುತ್ತೆ, ಆ್ಯಕ್ಟ್ ಆಗುತ್ತೆ. ದಟ್ಸ್ ಆಲ್. ಆಯಿತಾ? ನೆಕ್ಸ್ಟ್ ಚಾಯ್ಸ್ ಏನು, ಇನ್ನೂ ಒಂದು ಚಾಯ್ಸ್ ಇದೆ ಅವ್ರ ಹತ್ರ. ಈ ಕ್ಯಾನ್ ವಿತೌಟ್ ದಿ ಅಸೆಂಟ್, ಮೀನ್ಸ್ ಅಸೆಂಟ್ನ ಕೊಡೋದಿಲ್ಲ. ಸೊ ಇದೊಂದು ಚಾಯ್ಸ್ ಅಂದರೆ ಆ್ಯಕ್ಟ್ ಆಗೋದಿಲ್ಲ, ಬಿಲ್ ಸ್ಟಾಪ್ ಆಗುತ್ತೆ. ವಿತೌಟ್ ದಿ ಅಸೆಂಟ್ ಮೀನ್ಸ್ he is not giving the assent. He can also exercise this choice, he can also exercise this choice also. He can give assent, he cannot withhold the assent. And another choice, that is he can return the bill. What it means, return the bill for reconsideration. What it means, the bill is with president ಅಂತ ಅಂದರೆ ಪ್ರೆಸಿಡೆಂಟ್ ಹತ್ರ ಬಿಲ್ ಇದೆ. ಯಾಕೆಂದರೆ ಪಾಸ್ ಆಗಿದೆ, ಪಾರ್ಲಿಮೆಂಟ್ ಪಾಸ್ ಮಾಡಿದೆ, ಪ್ರೆಸಿಡೆಂಟ್ ಹತ್ರ ಬಿಲ್ ಬಂದಿದೆ. ಇವಾಗ ಪ್ರೆಸಿಡೆಂಟ್ ಏನು ಮಾಡ್ಬೋದು ಅಂತ ಅಂದರೆ ಬಿಲ್ನ ವಾಪಸ್ ಕಳಿಸ್ಬೋದು. ಯಾರಿಗೆ ಕಳಿಸ್ಬೋದು, ಪಾರ್ಲಿಮೆಂಟಿಗೆ. ಪಾರ್ಲಿಮೆಂಟ್ ಅಂದರೆ ಲೋಕಸಭಾ, ರಾಜ್ಯಸಭಾ ವಾಪಸ್ ಕಳಿಸ್ತಾರೆ. ಆಯಿತಾ? ಪಾರ್ಲಿಮೆಂಟಿಗೆ ವಾಪಸ್ ಕಳಿಸ್ತಾರೆ. ಪಾರ್ಲಿಮೆಂಟಿಗೆ ವಾಪಸ್ ಕಳಿಸ್ದಾಗ ಏನು ಮಾಡಬೇಕು, ಈ ಹೌಸಸ್ಗಳು ಇದ್ದಾವಲ್ವ, ರಾಜ್ಯಸಭಾ ಮತ್ತು ಲೋಕಸಭಾ, ಮತ್ತೆ ಏನು ಮಾಡಬೇಕು, ಪಾಸ್ ಮಾಡಬೇಕು, ರೀಪಾಸ್ ಮಾಡಬೇಕು ವಿತ್ ದಿ ಮೆಜಾರಿಟಿ. ಓಕೆ, ಪಾಸ್ ಮಾಡಿದ್ರು. ಆಯಿತಾ? ರೀಪಾಸ್ ಮಾಡಿದಾಗ ಮತ್ತೆ ಏನಾಗುತ್ತೆ, ಬಿಲ್ ಏನಾಗುತ್ತೆ, ಪ್ರೆಸಿಡೆಂಟ್ ಹತ್ರ ಬರುತ್ತೆ. ಆಯ್ತಲ್ವ? ಇದು ಪ್ರೊಸೀಜರ್ ಆಗುವಂಥದ್ದು. ಅಂತಂದರೆ ಒಂದು ಚಾಯ್ಸ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಪ್ರೆಸಿಡೆಂಟ್ ಆ್ಯಸ್ ಎ ಚಾಯ್ಸ್ ಟು ರಿಟರ್ನ್ ದಿ ಬಿಲ್. ಓಕೆನಾ? ರಿಟರ್ನ್ ಆದಮೇಲೆ ಇದು ಪ್ರೊಸೀಜರ್ ಆಗುತ್ತೆ. ಆಯಿತಾ? ಬಟ್ ಏನು ಅರ್ಥ ಮಾಡ್ಕೋಬೇಕಾಗಿರೋದು, ಈ ಕ್ಯಾನ್ ಹ್ಯಾವ್ ಎ ಚಾಯ್ಸ್ ಟು ರಿಟರ್ನ್ ದಿ ಬಿಲ್, ಓಕೆ, ಫಾರ್ ರೀಕನ್ಸಿಡರೇಷನ್ ಅಂತ ಅಂದರೆ ಇದು ಪ್ರೋಸೆಸ್. ಮೀನ್ಸ್ ಪಾರ್ಲಿಮೆಂಟ್ ಏನಾಗುತ್ತೆ, ವಾಪಸ್ ಬಂದಾಗ ರಿಟರ್ನ್ ಮಾಡಿದಾಗ ಪ್ರೆಸಿಡೆಂಟು ಬಿಲ್ನ ರಿಟರ್ನ್ ಮಾಡಿದಾಗ ರೀಪಾಸ್ ಮಾಡುತ್ತೆ, ರೀಕನ್ಸಿಡರ್ ಮಾಡುತ್ತೆ. ಏನಾದರೂ ಚೇಂಜಸ್ ಮಾಡಬೇಕಾ, ಮಾಡಬಾರ್ದು ಅನ್ನೋದನ್ನ ಏನು ಮಾಡುತ್ತೆ, ಕನ್ಸಿಡರ್ ಮಾಡಿ ಏನು ಮಾಡುತ್ತೆ, ರೀಪಾಸ್ ಮಾಡುತ್ತೆ. ರೀಪಾಸ್ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ ಪ್ರೆಸಿಡೆಂಟ್ ಹತ್ರ ಮತ್ತೆ ಹೋಗುತ್ತೆ ಬಿಲ್ಲು. ಪ್ರೆಸಿಡೆಂಟಿಗೆ ಇಲ್ಲಿಗೆ ಒಂದೇ ಚಾಯ್ಸ್ ಇರೋದು, ಏನು ಅಂತ ಅಂದರೆ ಪ್ರೆಸಿಡೆಂಟ್ ಅಸೆಂಟ್ ಕೊಡಲೇಬೇಕು. ರೀಪಾಸ್ ಮಾಡಿರುವಂಥ ಬಿಲ್ಲಿನ ಮೇಲೆ ಪ್ರೆಸಿಡೆಂಟಿಗೆ ಒಂದೇ ಚಾಯ್ಸು, ಏನದು ಚಾಯ್ಸು, ಅಸೆಂಟ್ನ ಕೊಡಬೇಕು. ದಿಸ್ ಇಸ್ ದ ಚಾಯ್ಸ್. ಇದು ನೆಕ್ಸ್ಟ್ ಬರುತ್ತೆ ಬಿಡಿ, ಆ ವೀಟೋ ಪವರ್ ಬಂದಾಗ ಗೊತ್ತಾಗುತ್ತೆ ನಿಮಗೆ ಇನ್ನೂ ಚೆನ್ನಾಗಿ. ಆಯಿತಾ? ಸೊ ಚಾಯ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ 3 ಚಾಯ್ಸ್ ಇದ್ದಾವೆ. ಒಂದು ಗಿವಿಂಗ್ ದಿ ಅಸೆಂಟ್, ನಾವು ವಿಥೋಲ್ಡಿಂಗ್ ದಿ ಅಸೆಂಟ್ ಆ್ಯಂಡ್ ರಿಟರ್ನ್ ದಿ ಬಿಲ್. ಓಕೆನಾ? ಸೊ ಇನ್ನೊಂದು ಚಾಯ್ಸ್ ಇದೆ, ಆದರೆ ಅದು ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ. ಏನು ಚಾಯ್ಸ್ ಅಂತ ಅಂದರೆ ಇವು ಯಾವ ಚಾಯ್ಸಸ್ನ ತೊಗೊಳ್ಳೋದಿಲ್ಲ, ಇವ್ಯಾವ ಆಪ್ಷನ್ಸ್ನ ಏನು ಮಾಡೋಲ್ಲ ಪ್ರೆಸಿಡೆಂಟು ಎಕ್ಸಸೈಸ್ ಮಾಡೋದಿಲ್ಲ. ಅಂಥ ಚಾಯ್ಸ್ ಯಾವುದು, ಈ ಪ್ಲಸ್ ಅನ್ನೋ ಚಾಯ್ಸ್. ಪ್ಲಸ್ ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ. ಏನು ಅಂತ ಅಂದರೆ ಪ್ರೆಸಿಡೆಂಟ್ ಕೆಲವೊಂದು ಸಲ ಏನು ಮಾಡೋಲ್ಲ, ಅಸೆಂಟ್ ಕೊಡೋದಿಲ್ಲ, ವಿಥೋಲ್ಡು ಮಾಡೋದಿಲ್ಲ, ರಿಟರ್ನು ಮಾಡೋದಿಲ್ಲ.
ಸುಮ್ಮನೆ ಅವ್ರ ಹತ್ರ ಏನು ಮಾಡ್ತಾರೆ, ಬಿಲ್ನ ಇಟ್ಕೊಳ್ತಾರೆ. ಯಾವುದೇ ಚಾಯ್ಸು ತೊಗೊಳ್ಳೋದಲ್ಲಿ ಬಿಲ್ನ ಅವ್ರ ಜೊತೆಗೆ ಇಟ್ಕೊಳ್ತಾರೆ. ಓಕೆನಾ? ಹಾಗಾದರೆ ಅವ್ರ ಜೊತೆಗೆ ಇಟ್ಕೊಳ್ತಾರೆ ಅಂತ ಅಂದರೆ ಏನಾಗಲ್ಲ, ಬಿಲ್ಲು ಆ್ಯಕ್ಟ್ ಆಗಲ್ಲ. ಯಾಕೆ ಈ ರೀತಿ ಆಗುತ್ತೆ? ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೂ ಹೇಗಿದು ಕಾನ್ಸ್ಟಿಟ್ಯೂಷನ್ ವೈಲೇಟ್ ಮಾಡೋದಕ್ಕಾಗೋಲ್ವಾ? ಕ್ವಶನ್ ಕರೆಕ್ಟ್ ಇದೆ. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಫಾರ್ ಎಕ್ಸಾಂಪಲ್ USA ತೊಗೊಳ್ಳೋಣ, ಆಯಿತಾ? ಈ US ಕೂಡ ಸೇಮ್ ಇದೇ ರೀತಿ ಆಗುತ್ತೆ. ಪ್ರೆಸಿಡೆಂಟಿಗೆ ಬಿಲ್ ಹೋಗುತ್ತೆ ಅಂತ ಅಂದರೆ ಅಲ್ಲೂ ಕೂಡ ಪ್ರೆಸಿಡೆನ್ಷಿಯಲ್ ಅಸೆಂಟ್ ಬೇಕಾಗುತ್ತೆ. ಬಿಲ್ಲು ಆ್ಯಕ್ಟ್ ಆಗಬೇಕು ಅಂದರೆ ಪ್ರೆಸಿಡೆಂಟ್ ಹತ್ರ ಹೋದಾಗ ವಿತಿನ್ 10 days ಒಳಗೆ ಏನಾಗಬೇಕು, ಪ್ರೆಸಿಡೆಂಟು ಚಾಯ್ಸ್ನ ತೊಗೋಬೇಕು. ಅಂತ ಅಂದರೆ ಆಪ್ಷನ್ಸ್ನ ಎಕ್ಸಸೈಸ್ ಮಾಡಬೇಕು. ಅಸೆಂಟ್ ಕೊಡಬೇಕು, ವಿತೌಲ್ಡ್ ಮಾಡಬೇಕು, ಇಲ್ಲ ರಿಟರ್ನ್ ಮಾಡಬೇಕು, ಯಾವುದಾದ್ರೂ ಒಂದು ಎಕ್ಸಸೈಸ್ ಮಾಡಬೇಕು. ಬಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಈ ರೀತಿ ಯಾವುದೇ ಟೈಮ್ನ ಮೆನ್ಷನ್ ಮಾಡಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ, ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಆ ಬಿಲ್ ಮೇಲೆ ಕೂತ್ಕೊಳ್ತಾರೆ, ಪರ್ಮನೆಂಟಾಗಿ ಕೂತ್ಕೊಳ್ತಾರೆ, ಯಾವುದೇ ಚಾಯ್ಸ್ ತೊಗೊಳ್ತಾರೆ. ಅದಕ್ಕೋಸ್ಕರ ಇದೊಂದು ಚಾಯ್ಸು. ಇಟ್ ಈಸ್ ನಾಟ್ ಮೆನ್ಷನ್ ಬಟ್ ಇಟ್ ಈಸ್ ಎಕ್ಸಸೈಸ್ಡ್ ಬೈ ಅವರ್ ಪ್ರೆಸಿಡೆಂಟ್. It is already exercised by the past presidents. This is also one of the choice. Okay, sitting over the bill. Okay na. So ಈ ಚಾಯ್ಸಸ್ಸು ಇದಾವೆ ಪ್ರೆಸಿಡೆಂಟಿಗೆ. ಬಿಲ್ ಬಂದಾಗ ಇವೆಲ್ಲ ಚಾಯ್ಸಸ್ ಇದ್ದಾವೆ, ಆಯಿತಾ? ಸೊ ಇನ್ನೊಂದಷ್ಟು 2 ಪಾಯಿಂಟ್ಸ್ಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಡೈರೆಕ್ಟಾಗಿ ವಿಟೋ ಪವರ್ಗೆ ಹೋಗೋಣ. ಅದು ತುಂಬ ಈಸಿ. ಇದು ಗೊತ್ತಾಯಿತು ಅಂದರೆ ವಿಟೋ ಪವರ್ ಈಸಿ, ಆಯಿತಾ? ಮನಿ ಬಿಲ್ ಇರ್ತಾವಲ್ವ, ಒಂದು ವೇಳೆ ಬಿಲ್ ಏನಾದರೂ ಮನಿ ಬಿಲ್ ಆಗಿತ್ತು ಅಂದರೆ ಇವು ಎಕ್ಸಾಮಿನೇಷನ್ ಕೇಳುವಂಥ ಪಾಯಿಂಟ್ಸ್ಗಳಿವೆ, ಆಯಿತಾ? ಒಂದು ವೇಳೆ ಮನಿ ಬಿಲ್ ಏನಾದರೂ ಬಿಲ್ ಏನಾದರೂ ಮನಿ ಬಿಲ್ ಆಗಿತ್ತು ಅಂತ ಅಂದಾಗ ಪಾಸ್ ಆಗಿದೆ ಅಂದ್ಕೊಳ್ಳೋಣ. ಇವಾಗ ಮನಿ ಬಿಲ್ಲು ಪಾರ್ಲಿಮೆಂಟಿಂದ, ಆಯಿತಾ? ಯಾರ ಹತ್ರ ಹೋಗುತ್ತೆ? ಪ್ರೆಸಿಡೆಂಟಿಗೆ ಹೋಗುತ್ತೆ. ಪ್ರೆಸಿಡೆಂಟು ಏನು ಮಾಡಬೇಕು? ಪ್ರೆಸಿಡೆಂಟಿಗೆ ಇರೋ ಚಾಯ್ಸ್ ಯಾವಾಗ ಅಂತಂದರೆ 2 ಚಾಯ್ಸು. ಫಸ್ಟ್ನೇದು, ಯಾವುದು ಫಸ್ಟ್ನೇದು? ಈ ಕ್ಯಾನ್ ಗಿವ್ ಅಸೆಂಟ್ ಕೊಡಬೇಕು, ಇಲ್ಲ ವಿತೌಲ್ಡ್ ಮಾಡಬೇಕು. 2ನೇ ಚಾಯ್ಸ್ ಯಾವುದು? ವಿತೌಲ್ಡ್ ಮಾಡಬೇಕು. ಹಾಗಾದರೆ ಯಾವ ಚಾಯ್ಸ್ ಇಲ್ಲ? 3ನೇ ಚಾಯ್ಸ್ ಇಲ್ಲ. ದಟ್ ಈಸ್ ನೋ ರಿಟರ್ನ್. ಹಿ ಹ್ಯಾಸ್ ನೋ ಚಾಯ್ಸ್ ಟು ರಿಟರ್ನ್ ದಿ ಮನಿ ಬಿಲ್. ಮನಿ ಬಿಲ್ ಬಂದಾಗ ಪ್ರೆಸಿಡೆಂಟು ರಿಟರ್ನ್ ಮಾಡೋಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ಯಾವುದೇ ಮನಿ ಬಿಲ್ನ ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ಲೋಕಸಭಾ ರಾಜ್ಯಸಭೆಯಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ಪ್ರೆಸಿಡೆಂಟಿನ ಪ್ರಿಯಾರ್ ಪರ್ಮಿಷನ್ ಅಂತ ಅಂದರೆ ಮುಂಚೆನೇ ಪರ್ಮಿಷನ್ ತೊಗೋಬೇಕಾಗುತ್ತೆ. ಮುಂಚೆ ಪರ್ಮಿಷನ್ ತೊಗೊಂಡಾದ್ಮೇಲೆ ಏನಾಗುತ್ತೆ, ತೊಗೊಂಡಾದ್ಮೇಲೆ ಹೌಸ್ನಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಮನಿ ಬಿಲ್ನ, ಹೌದಾ ಇಲ್ಲ? ಮುಂಚೆನೇ ತೊಗೊಂಡಿರೋ ಪರ್ಮಿಷನ್ ಇದು, ಆಯಿತಾ? ಮತ್ತೆ ರಿಟರ್ನ್ ಮಾಡಿದರೆ ಸರಿ ಅನಿಸುತ್ತಾ? ಇಲ್ಲ. ಅದಕ್ಕೆ ಏನಾಗುತ್ತೆ, ಪ್ರೆಸಿಡೆಂಟ್ಗೆ ರಿಟರ್ನ್ ಮಾಡೋ ಚಾಯ್ಸ್ ಇಲ್ಲ ಮನಿ ಬಿಲ್ಲಲ್ಲಿ. ಇನ್ನೊಂದು ಬಿಲ್ ಇದೆ, ಯಾವುದು? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ ಅಂತ ಅಂದರೆ ಬಿಲ್ ಏನಾದರೂ ಕಾನ್ಸ್ಟಿಟ್ಯೂಷನ್ನ ಅಮೆಂಡ್ ಮಾಡುವಂಥ ಬಿಲ್ ಆಗಿದ್ದರೆ, ಫಾರ್ ಎಕ್ಸಾಂಪಲ್ GST ಅದು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ ಅಲ್ವಾ? ಇಂಥ ಬಿಲ್ಸ್ಗಳು ಹೋದಾಗ ಪ್ರೆಸಿಡೆಂಟ್ ಹತ್ರ ಹೋದಾಗ ಪಾರ್ಲಿಮೆಂಟ್ ಪಾಸ್ ಮಾಡಿದೆ, ಪ್ರೆಸಿಡೆಂಟ್ ಹತ್ರ ಹೋಗುತ್ತೆ ಅಸೆಂಟಿಗೆ. ಪ್ರೆಸಿಡೆಂಟಿಗೆ ಯಾವುದೇ ಚಾಯ್ಸ್ ಇರೋದಿಲ್ಲ. ಪ್ರೆಸಿಡೆಂಟಿಗೆ ಒಂದೇ ಚಾಯ್ಸು, ಯಾವುದು ಅಂತ ಅಂದರೆ ಅಸೆಂಟ್ನ ಕೊಡಬೇಕಷ್ಟೆ. ಅಲ್ಲಿ ಈ ರೀತಿ ಇರೋದಿಲ್ಲ, ವಿತೌಲ್ಡ್ ಮಾಡೋದು, ರಿಟರ್ನ್ ಮಾಡೋದು, ಯಾವುದೇ ಚಾಯ್ಸ್ ಇರೋದಿಲ್ಲ. ಯಾವುದೊಂದು ಮಾತ್ರ ಇರುತ್ತೆ, ಅಸೆಂಟ್ನ ಕೊಡೋ ಅಂಥ ಚಾಯ್ಸ್, ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ಅದು ನೆಕ್ಸ್ಟ್ ವಿಟೋ ಮಾಡಿದ್ಮೇಲೆ ಗೊತ್ತಾಗುತ್ತೆ, ಬರ್ತೀನಿ ನಾನು ನೆಕ್ಸ್ಟ್, ಆಯಿತಾ? ಇಷ್ಟು ಗೊತ್ತಾಯಿತು ಅಂತ ಇದು ಚಾಯ್ಸ್ಗಳು, ಪ್ರೆಸಿಡೆಂಟ್ಗಿರುವಂಥ ಚಾಯ್ಸಸ್ಗಳು, ಆಯಿತಾ? ಸೊ ಇವಾಗ ವಿಟೋ ಬರೋಣ. ವಿಟೋ ಪವರ್ಸ್ ಅಂತ ಅಂದರೆ ವಿಟೋ ಅಂತ ಅಂದರೆ ಒಪ್ಪೋದಿಲ್ಲ, ನಾವು ಮೀನಿಂಗ್ ಒಪ್ಪೋದಿಲ್ಲ, ಓಕೆನಾ? ರೆಫ್ಯೂಸ್ ಮಾಡೋದು, ಸ್ಟಾಪ್ ಮಾಡೋದು, ಇವೆಲ್ಲ ಮೀನಿಂಗ್ ಬರುತ್ತೆ ವಿಟೋ ಅಂತ. ಸೊ ಇವಾಗ ನೋಡೋದಾದರೆ ನೋಡಿ, ಬಿಲ್ ಬಂದಿರುತ್ತೆ ಅಂದ್ಕೊಳ್ಳೋಣ. ಇವಾಗ ಮತ್ತೆ ಬಿಲ್ ಬಂದಿದೆ, ಯಾಕಂದರೆ ವಿಟೋ ಪವರ್ಸ್ನ ಬಿಲ್ ಜೊತೆಗೆ ಓದಬೇಕು, ಬಿಲ್ ಜೊತೆಗೆ ಅರ್ಥ ಮಾಡ್ಬೇಕು, ಆವಾಗ ಮಾತ್ರ ಅರ್ಥ ಆಗೋ ಸಾಧ್ಯ, ಆಯಿತಾ? ಯಾಕಂದರೆ ಅದರಿಂದನೇ ಬಿಲ್ಲಿಂದನೇ ಏನಾಗಿದೆ, ಈ ವಿಟೋ ಪವರ್ಸ್ ಬಂದಿರೋದು ಪ್ರೆಸಿಡೆಂಟಿಗೆ, ಅದಕ್ಕೋಸ್ಕರ, ಆಯಿತಾ? ಏನು ಅಂತ ಅಂದರೆ ಪ್ರೆಸಿಡೆಂಟಿಗೆ ಒಂದು ಚಾಯ್ಸ್ ಇದೆ, ಯಾವ್ದು ಚಾಯ್ಸ್ ಅದು? ವಿತೌಲ್ಡಿಂಗ್ ದಿ ಅಸೆಂಟ್ ಅಂತಂದರೆ ಸೈನ್ನ ಕೊಡೋದಿಲ್ಲ, ಹೌದಲ್ವ? ಅಂದರೆ ಏನು ಮಾಡ್ತಿದ್ದಾರೆ ಪ್ರೆಸಿಡೆಂಟ್ ಇಲ್ಲಿ? ಸ್ಟಾಪ್ ಮಾಡ್ತಿದ್ದಾರೆ, ಕಂಪ್ಲೀಟಾಗಿ ಬಿಲ್ನ ಏನು ಮಾಡ್ತಿದ್ದಾರೆ? ಸ್ಟಾಪ್ ಮಾಡ್ತಿದ್ದಾರೆ.
ಸೊ ಇಂಥ ಪವರ್ನೇ ಅಂತಂತ ಕರೀತಾರೆ ಅಬ್ಸಲ್ಯೂಟ್ ವೀಟೋ. ಇಂಥ ವೀಟೋ ಏನಂತ ಕರೀತಾರೆ ಅಬ್ಸಲ್ಯೂಟ್ ವೀಟೋ. ವೀಟೋ ಮೀನಿಂಗ್ ಏನಿಲ್ಲ ರೀ, ಸ್ಟಾಪ್ ಅಂತ, ಫಾರ್ಬಿಡ್ ಅಂತ, ಒಪ್ಪೋದಿಲ್ಲ ಅಂತ ಮೀನಿಂಗು, ಆಯಿತಾ. ಸೊ ಇಲ್ಲೇನು ಮಾಡ್ತಿದ್ದಾರೆ, ಕಂಪ್ಲೀಟಾಗಿ ವಿತೋಲ್ಡ್ ಮಾಡ್ತಿದ್ದಾರೆ. ವಿತೋಲ್ಡ್ ಅಂತಂದರೆ ಸೈನ್ ಕೊಡೋದಿಲ್ಲ ಅಂತ ಅರ್ಥ. ಅಂದರೆ ಬಿಲ್ ಏನಾಯ್ತು ಅಲ್ಲಿಗೆ ಡೆಡ್ ಆಯಿತು, ಆಯಿತಾ. ಅದಕ್ಕೆ ಏನಂತ ಕರೀತಾರೆ ಅಬ್ಸಲ್ಯೂಟ್ ವೀಟೋ. ಇಂಥ ವೀಟೋ ಏನಂತ ಕರೀತಾರೆ ಅಬ್ಸಲ್ಯೂಟ್ ವೀಟೋ. ಸೊ ಇವಾಗ ರಿಟರ್ನ್ ಮಾಡಿ, ಇವಾಗ ಇನ್ನೊಂದು ಚಾಯ್ಸು ರಿಟರ್ನ್ ಮಾಡ್ತಾರೆ. ರಿಟರ್ನ್ ಮಾಡಿದಾಗ ಏನಾಗುತ್ತೆ ನೋಡಿ, ಪ್ರೊಸೀಜರ್ ನೋಡಿ ಇವಾಗ ಗೊತ್ತಾಗುತ್ತೆ. ಪ್ರೆಸಿಡೆಂಟ್ ಏನು ಮಾಡ್ತಾರೆ, ರಿಟರ್ನ್ ಮಾಡಿದಾಗ ಪಾರ್ಲಿಮೆಂಟ್ಗೆ ಹೋಗುತ್ತೆ, ಪಾರ್ಲಿಮೆಂಟ್ ರೀಪಾಸ್ ಮಾಡುತ್ತೆ, ಪ್ರೆಸಿಡೆಂಟ್ ಹತ್ರ ಬರುತ್ತೆ. ಪ್ರೆಸಿಡೆಂಟ್ ಹತ್ರ ಬಂದಾಗ ಏನು ಮಾತ್ರ ಚಾಯ್ಸ್ ಇರುತ್ತೆ, ಒಂದೇ ಚಾಯ್ಸು, ಯಾವುದಾದ್ರು ಅಸೆಂಟ್ ಕೊಡೋವಂಥ ಚಾಯ್ಸು. ಮತ್ತೆ ವಿತೋಲ್ಡ್ ಮಾಡೋಂಗಿಲ್ಲ, ಮತ್ತೆ ರಿಟರ್ನ್ ಮಾಡೋಂಗಿಲ್ಲ, ಹೌದಲ್ವ. ಹಂಗಾದರೆ ಇಲ್ಲಿ ಪ್ರೆಸಿಡೆಂಟ್ ಏನು ಮಾಡ್ದೋ ಹಂಗಾಯಿತು, ಬಿಲ್ನ ಡಿಲೇ ಮಾಡ್ದಂಗೆ ಆಯಿತಾ. ಟೆಂಪರರಿಲಿ ಏನು ಮಾಡ್ತು, ಸ್ಟಾಪ್ ಮಾಡ್ತು ಅಷ್ಟೇ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ರೀಪಾಸ್ ಮಾಡಿದಾಗ ಏನು ಮಾಡಲೇಬೇಕು, ಅಸೆಂಟ್ ಕೊಡಲೇಬೇಕು. ಮತ್ತೆ ಸ್ಟಾಪ್ ಮಾಡೋಕ್ಕೆ ಅವಕಾಶ ಇದೆಯಾ, ಇಲ್ಲ. ಹಾಗಾದರೆ ಈ ಚಾಯ್ಸ್ನ ಎಕ್ಸಸೈಸ್ ಮಾಡೋದ್ರಿಂದ ಏನು ಮಾಡಿದ್ರು ಪ್ರೆಸಿಡೆಂಟು, ಡಿಲೇ ಮಾಡಿದರು ಅಷ್ಟೇ ಮಾಡೋಕ್ಕೆ ಸಾಧ್ಯ ಈ ಚಾಯ್ಸಿಂದ, ಆಯಿತಾ. ಅಂಥ ಚಾಯ್ಸ್ ಏನಂತ ಕರಿತೀವಿ, ಅಂಥ ವೀಟೋ ಏನಂತ ಕರಿತೀವಿ, ಸಸ್ಪೆನ್ಸಿವ್ ವೀಟೋ ಅಂತ. ಅಂದರೆ ಈ ವೀಟೋನ ಏನು ಮಾಡ್ಬೋದು, ಪಾರ್ಲಿಮೆಂಟ್ ಏನು ಮಾಡ್ಬೋದು, ಓವರ್ ರೈಡ್ ಮಾಡ್ಬೋದು, ಅಂದರೆ ಅದನ್ನು ಮೀರಿಸ್ಬೋದು, ಆಯಿತಾ. ಈ ಚಾಯ್ಸ್ನ ಏನು ಮಾಡ್ಬೋದು, ಮೀರಿಸ್ಬೋದು. ಹೇಗೆ ಮೀರಿಸ್ಬೋದು, ಯಾಕೆ ಮೀರ್ಸೋಕ್ಕೆ ಸಾಧ್ಯ, ರೀಪಾಸ್ ಮಾಡಿದರೆ ಮುಗಿದೋಯ್ತು, ಪ್ರೆಸಿಡೆಂಟಿಗೆ ಯಾವುದೇ ಚಾಯ್ಸ್ ಇರೋದಿಲ್ಲ, ಅಸೆಂಟ್ನ ಕೊಡಲೇಬೇಕು, ಆಯಿತಾ. ಅಂಥ ಚಾಯ್ಸ್ನ, ಅಂಥ ವೀಟೋ ಅಂತ ಕರಿತೀವಿ ಸಸ್ಪೆನ್ಸಿವ್ ವೀಟೋ. ಸಸ್ಪೆನ್ಸ್, ಓಕೆನಾ. ಇಷ್ಟು. ನೆಕ್ಸ್ಟ್ ಇನ್ನೊಂದು ವೀಟೋ ಇದೆ, ಅದು ಪ್ಯಾಕೆಟ್ ವೀಟೋ ಅಂತ ಕರಿತೀವಿ. ಪ್ಯಾಕೆಟ್ ವೀಟೋ ಅಂದರೆ ನಾನು ಹೇಳಿದೆ, ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೆ ಎಕ್ಸಸೈಸ್ ಮಾಡ್ತಾರೆ. ಏನು, ಯಾವುದೇ ಚಾಯ್ಸು ತೊಗೊಳ್ಳೋದಿಲ್ಲ, ಪ್ರೆಸಿಡೆಂಟು ಬಿಲ್ನ ಅವ್ರ ಜೊತೆಗೆ ಇಟ್ಕೊಳ್ತಾರೆ. ಅಂದರೆ ಏನಂತ ಅರ್ಥ, ಪ್ರೆಸಿಡೆಂಟು ಬಿಲ್ನ ಸ್ಟಾಪ್ ಮಾಡಿದರು ಅಂತ ಅರ್ಥನಾ, ಆಯಿತಾ. ಓಕೆನಾ. ಇಂಥ ವೀಟೋ ಏನಂತ ಕರಿತೀವಿ, ಪ್ಯಾಕೆಟ್ ವೀಟೋ ಅಂತ ಕರಿತೀವಿ. ಅಂದರೆ ಯಾವುದೇ ಚಾಯ್ಸ್ ಮಾಡೋದಿಲ್ಲ, ಆದರೂ ಬಿಲ್ ಏನಾಯಿತು, ಸ್ಟಾಪ್ ಆಯಿತು, ಪ್ಯಾಕೆಟ್ ವೀಟೋ, ಆಯಿತಾ. ಸೊ ಪ್ರೆಸಿಡೆಂಟಿಗೆ 3 ವೀಟೋ ಇದ್ದಾವೆ, ಅಬ್ಸಲ್ಯೂಟ್ ವೀಟೋ, ಸಸ್ಪೆನ್ಸಿವ್ ವೀಟೋ, ಪ್ಯಾಕೆಟ್ ವೀಟೋ. ಒಂದು ಸಲ ಬುಕ್ಕಲ್ಲಿ ಓದಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ, ಕ್ಲಾರಿಫೈ ಮಾಡ್ಬೋದು, ಆಯ್ತಲ್ವ. ಸೊ ಇನ್ನೊಂದು ಲಾಸ್ಟ್ ಪಾಯಿಂಟ್ ಇದೆ, ಯಾವುದು ಅಂದರೆ ಬಾಕ್ಸಲ್ಲಿ ಹೇಳಿದ್ಮೇಲೆ ಜಾಸ್ತಿ ಬರ್ತೀನಿ ಅಂತ, ಆಲ್ ವೀಟೋಸ್ ಬಿಕಮ್ಸ್ ಝೀರೋ. ಅಂದರೆ ನೋಡಿ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲು ಪ್ರೆಸಿಡೆಂಟ್ ಹತ್ರ ಹೋದಾಗ ಏನು ಚಾಯ್ಸ್ ಇರುತ್ತೆ, ಅಸೆಂಟ್ ಮಾತ್ರ. ಅಂದರೆ ಅವರು ವಿತೋಲ್ಡ್ ಮಾಡೋಂಗಿಲ್ಲ, ಅಂದರೆ ಅಬ್ಸಲ್ಯೂಟ್ ವೀಟೋ ಗಾನ್. ರಿಟರ್ನ್ ಮಾಡೋಂಗಿಲ್ಲ, ಅಂದರೆ ಸಸ್ಪೆನ್ಸಿವ್ ವೀಟೋ ಗಾನ್. ಇನ್ನೊಂದು, ಯಾವುದೇ ಚಾಯ್ಸ್ ತೊಗೊಳ್ಳದೇ ಇರೋ ಆಗಿಲ್ಲ, ಚಾಯ್ಸ್ ತೊಗೊಳ್ಳೇಬೇಕು, ಪ್ಯಾಕೆಟ್ ವೀಟೋ ಗಾನ್. ಸೊ ಏನಾಯ್ತು ಇವಾಗ, ಆಲ್ ವೀಟೋ ಬಿಕಮ್ಸ್ ಝೀರೋ. ಎಸ್ ಸರ್, ಆಲ್ ವೀಟೋ ಬಿಕಮ್ ಝೀರೋ. ದಿಸ್ ಈಸ್ ದ ಓವರಾಲ್ ಟಾಪಿಕ್ ಆಫ್ ದಿಸ್ ವಿಡಿಯೋ. ಇದು ಏನಾಯಿತು, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.